ಶ್ರೀ ವೀರಶೈವ ಲಿಂಗಾಯತ ಸಮಾಜ ಚಿಕ್ಕಮಗಳೂರು ತಾಲೂಕು ವತಿಯಿಂದ ಜುಲೈ 9ರಂದು ಬೆಳಗ್ಗೆ 10:30ಕ್ಕೆ ಎಐಟಿ ಕಾಲೇಜು ಹಿಂಭಾಗ ಶ್ರೀ ಈಶ್ವರ ದೇವಾಲಯದ ವಿಗ್ರಹ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಧಾರ್ಮಿಕ ಸಭೆ ನಡೆಯಲಿದೆ ಎಂದು ಶಿವಾನಂದ ಸ್ವಾಮಿಯವರು ತಿಳಿಸಿದರು. ಈಗಾಗಲೇ ನಮ್ಮ ವೀರಶೈವ ಲಿಂಗಾಯತ ಸಮಾಜದಿಂದ ಒಂದು ಸುಸಜ್ಜಿತವಾದಂತಹ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಅನುಕೂಲವಾಗುವಂತೆ ಮತ್ತು ಆ ಭಾಗಕ್ಕೆ ಅನುಕೂಲವಾಗುವಂತೆ ಒಂದು ಈಶ್ವರ ದೇವಾಲಯವನ್ನು ಕೂಡ ನಿರ್ಮಾಣವನ್ನು ಮಾಡಿದ್ದೀವಿ. ಅದರ ಉದ್ಘಾಟನಾ ಕಾರ್ಯಕ್ರಮ 9ನೇ ತಾರೀಕಿರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಈ ಜಿಲ್ಲೆಯ ಸ್ವಾಮೀಜಿಗಳೆಲ್ಲರನ್ನೂ ಕರೆಸಿ ಒಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಕಮಿಟಿ ವತಿಯಿಂದ ಮತ್ತು ಸಮಾಜದ ವತಿಯಿಂದ ಒತ್ತಾಯಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಏನು ಆ ಭಾಗದಲ್ಲಿ ಭಾಳಷ್ಟು ಜನಕ್ಕೆ ಅಲ್ಲಿ ಒಂದು ದೇವಾಲಯ ಇರಲಿಲ್ಲ, ಭಾಳಷ್ಟು ಜನದ ಬೇಡಿಕೆನೂ ಕೂಡ ಇತ್ತು. ಹಾಗಾಗಿ ಅಲ್ಲಿ ಒಂದು ಉತ್ತಮವಾದಂಥ ಒಂದು ಈಶ್ವರ ದೇವಾಲಯವನ್ನು ನಿರ್ಮಾಣವನ್ನು ಮಾಡಿದ್ದೀವಿ. ಹಾಗಾಗಿ ನಾವು 9ನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಅದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕು ಅಂತೇಳಿ ನಾನಂತೂ ಕೂಡ ಕೇಳ್ಕೊಳ್ತಾ, ನಮ್ಮ ಸಮಾಜದ ನಿರ್ದೇಶಕರು ದಿನೇಶ್ ಅವರು ಕೂಡ ಈ ಪತ್ರಿಕಾ ಇದರಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಏನು ನಾವೊಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಇಡೀ ಸಮಾಜ ನಮಗೆ ಇದಕ್ಕೆ ಭಾಳ ಪೂರಕವಾಗಿ ಬೆಂಬಲವನ್ನು ಕೊಡ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನಾವು ಬಹಳಷ್ಟು ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠದ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನದೇಶ್ವರ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಅದಕ್ಕೆಲ್ಲದಕ್ಕೂ ಕೂಡ ಸಹಕಾರವನ್ನು ನಮ್ಮ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಸಮಾಜದವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮತ್ತು ಈ ಒಂದು ಸಮಾಜದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ರಂಭಾಪುರಿಯ ವೀರ ಸಿಂಹಾಸನಾಧೀಶರಾಗಿರ್ತಕ್ಕಂಥ ಶ್ರೀ ಶ್ರೀ ಸೋಮೇಶ್ವರ ರಾಜಕೇಂದ್ರ ದೇಶಿಕೇಂದ್ರಿ ಸ್ವಾಮೀಜಿಯವರು ಮತ್ತು ವಿರೂಪಾಕ್ಷಲಿಂಗ ಸ್ವಾಮೀಜಿಯವರು ದೊಡ್ಡ ಮಠ ಹುಲಿಕೆರೆಯವರು ಹಾಗೂ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳು ಎಳನಾಡು, ಪ್ರಭು ಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ದೊಡ್ಡಮಠ ಕೇಳಿದ್ರೆ, ನಿರಂಜನ ಪ್ರಣಾಮ ಸ್ವರೂಪಿ ಡಾಕ್ಟರ್ ಬಸವ ಸಿದ್ಧ ಸ್ವಾಮೀಜಿಯವರು ಬಸವಪೀಠ ಬಸವ ತತ್ವಪೀಠ ಚಿಕ್ಕಮಗಳೂರು, ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಶಂಕರದೇವರ ಮಠದ ಆರದೊಳ್ಳಿ, ಗುರು ಶಿವಾಚಾರ್ಯ ಸ್ವಾಮೀಜಿಗಳು ಆಲಸ್ವಾಮಿ ಮಠ ಹುಣಸಘಟ್ಟ, ರೇಣುಕಾ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಬೇರ್ಗಂಡಿ ಮಠ, ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ರಂಭಾಪುರಿ ಶಾಖಾ ಮಠ ಬೀರೂರು, ಮರಳುಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಶೈಲ ಶಾಖಾ ಮಠ ಅಣ್ಣೆ, ನಿರಂಜನ ಪ್ರಣಾಮ ಸ್ವರೂಪಿ ಬಸವಾನಂದ ಸ್ವಾಮೀಜಿಗಳು ವಿಶ್ವಧರ್ಮ ಪೀಠ ಲಕ್ಷ್ಮೀಪುರ, ಶ್ರೀ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ನಂದೀಪುರ, ಶಿವಯೋಗಿ ಶಂಕರ ಸ್ವಾಮೀಜಿಗಳು ಕರಡಿಗವಿ ಮಠ, ಜಗದೀಶ್ ಶಿವಾಚಾರ್ಯ ಸ್ವಾಮಿಗಳು ನಂದಿಮಠ ತರೀಕೆರೆ ಹಾಗೂ ನಮ್ಮ ಗೌರವ ಸಮರ್ಪಣೆಯ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲಾ ಎಂಪಿಗಳಾಗಿ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ಕ್ಷೇತ್ರದ MLA ಅವರಾಗಿರ್ತಕ್ಕಂಥ HD ತಮ್ಮಯ್ಯನವರು ಕೂಡ ಆಗಮಿಸಲಿದ್ದಾರೆ. ಹಾಗೆಯೇ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ML ಮೂರ್ತಿ ಅವರು ಮಾಜಿ ಅಧ್ಯಕ್ಷರು, ನಗರ ಪ್ರಾಧಿಕಾರದ ಅಧ್ಯಕ್ಷರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಮಾಡಿ ದಾನಿಗಳಾಗಿರ್ತಕ್ಕಂಥ ತಿಪ್ಪಾರೆಡ್ಡಿ ಅವರು ಕೂಡ ಆ ಕುಟುಂಬದವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ದಾನವನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಗೌರವ ಸಮರ್ಪಣೆ ಆಗಬೇಕು ಅಂತ ಹೇಳಿದ್ರೆ ತಮ್ಮ ಮುಖಾಂತರ ಒಂದು ಸಮಾಜಕ್ಕೆ ಒಂದು ನಮ್ಮ ತಾಲೂಕಿಗೆ ಮೆಸೇಜ್ ಹೋಗಬೇಕು. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಶ್ರದ್ಧೆಯಿಂದ ಇದಕ್ಕೆ ಹೆಚ್ಚು ಪ್ರಾವೀಣ್ಯತೆ ಕೊಡಬೇಕು ಅಂತ ಕೇಳ್ತಾ ಈ ಪತ್ರಿಕೆಯ ಮುಂದಿನ ಭಾಗವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ ಕೂಡ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಕೂಡ ತಾವು ಪ್ರಚುರಪಡಿಸಬೇಕು ಮತ್ತೆ ತಾವುಗಳು ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಎರಡನೇ ಪುಟದಲ್ಲಿ ನಮ್ಮ ಸಮಾಜದ ವಿವರಣೆಯನ್ನು ಬಹಳ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇವೆ.
ಸೊ ಅದರಂತೆ ನಾವು ಈಗೇನು 9 ಎಕರೆ ಇರ್ತಕ್ಕಂಥ ವಿಸ್ತೀರ್ಣವಾದ ಪ್ರದೇಶದಲ್ಲಿ ವ್ಯವಸ್ಥಿತವಾಗಿ ಒಂದು ಸಮುದಾಯ ಭವನ, ಅದು ಇಡೀ ಸಮಾಜಕ್ಕೆ, ನಮ್ಮ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಎಲ್ಲ ಸಮಾಜದವರು ಕೂಡ ಚಟುವಟಿಕೆಗಳು ಉಪಯೋಗಿಸ್ತಕ್ಕಂಥದ್ದು. ಮತ್ತು ಈಗ 2ನೇ ಹಂತದಲ್ಲಿ ದೇವಸ್ಥಾನ ಆಗಿದೆ. 3ನೇ ಹಂತದಲ್ಲಿ ಈಗಾಗಲೇ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನು ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಕೋರ್ಸ್ಗಳಿಗೆ ಟ್ರೈನಿಂಗ್ ತರಬೇತಿ ಶಿಬಿರ ಒಂದು ಇದು. ಆನಂತರ ಭಾಳ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಸ್ವಾಮೀಜಿಗಳು ಈ ಜಿಲ್ಲೆಗೆ ಬಂದಾಗ ಅವರಿಗೆ ಉಳಿಲಿಕ್ಕೆ, ಒಂದು ದಿವಸಗಳ ಉಳಿಲಿಕ್ಕೆ ಪೂಜೆಗೆ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಸ್ವಾಮೀಜಿಗಳ ಕುಟೀರ ಅಂತಕ್ಕಂಥದ್ದು. ಇಂಥ ಹಲವಾರು ಯೋಜನೆಗಳನ್ನು 35-40 ಕೋಟಿ ರೂಪಾಯಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲವನ್ನೂ ಕೂಡ ಸಮಾಜದ ಜನರಿಗೆ ಮಾಧ್ಯಮಗಳ ಮೂಲಕ ಹೆಚ್ಚು ತಿಳಿದ್ರೆ ಮತ್ತೆ ಸಾಕಾರಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದಾಗಿ ತಮ್ಮ ಮುಂದೆ ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಬಯಸಿದ್ದೇವೆ. ತಮ್ಮ ಸಹಕಾರ. ದೇವರಾಜ್, ಪ್ರಸಾದ್, ಚಿದಾನಂದ, ದಿನೇಶ್, ನಂದೀಶ್ ಉಪಸ್ಥಿತರಿದ್ದರು.